ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಮಸಾಲ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸುಡ್ತಾ ಇರೋ ಬಿಸಿಲಿನಲ್ಲಿ ಮಜ್ಜಿಗೆ ಯಾರಾದರೂ ಬೇಡ ಅಂತಾರ? ಎಷ್ಟು ಕುಡಿದ್ರೂ ಸಾಲೋದಿಲ್ಲ. ಅದರಲ್ಲಿ ಈ ಥರ ಸ್ವಲ್ಪ ಮಸಾಲ ಅಥವಾ ಸ್ವಲ್ಪ ಟೇಸ್ಟಿಯಾಗಿ ಇರೋಂಥ ಮಜ್ಜಿಗೆ ಕುಡಿದ್ರೆ ಇನ್ನೂ ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಒಳಗೆ ಹೋಗುತ್ತಲ್ವ. ಇಲ್ಲಿ ನಾನು ಮನೇಲೇ ಹೆಪ್ಪಾಕಿ ಮಾಡ್ಕೊಂಡಿರೋವಂಥ ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಹಾಗೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಮಜ್ಜಿಗೆ ಮಾಡೋ ರೀತಿ ಹೇಗೆ ಅಂತ ನೋಡೋಣ. ತೆಗೆದಿಟ್ಕೊಂಡಿರೋ ಮೊಸರನ್ನ ನಾವು ಒಂದು ಮಂತ್ ಬಳಸಿ ಹೀಗೆ ಸ್ವಲ್ಪ ಕಡಿದ್ರೆ ಅದು ತುಂಬ ಸಾಫ್ಟಾಗಿ ಆಗುತ್ತೆ. ಹಾಗೆ ನಾವು ಮಜ್ಜಿಗೆ ಮಾಡಿದ ನಂತರ ಅದರಲ್ಲಿ ನಮಗೆ ಕೆನೆಯಾಗಿ ಸಿಗೋದಿಲ್ಲ. ನೀರು ಮಜ್ಜಿಗೆ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಟ್ಕೊಳ್ಬೇಕು. ಇದಾದ ನಂತರ ನಾವು ಆವಾಗಲೇ ಖಾರಕ್ಕೆ ಅಂತ ತೆಗೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಹಾಗೆ ಜೀರಿಗೆನ ಮಿಕ್ಸಿಯಲ್ಲಿ ಒಂದು ರೌಂಡ್ ಆದರೂ ಮಾಡ್ಕೋಬೋದು ಅಥವಾ ಜಜ್ಜಿ ಈ ರೀತಿ ತರತರಿಯಾಗಿ ರೆಡಿ ಮಾಡಿಟ್ಕೋಬೇಕು. ಇವಾಗ ಈ ಮೊಸರಿಗೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಖಾರನ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡಿದ್ದ ನಂತರ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತಂತಂದರೆ ಬಾಯಾರಿಕೆ ಆಗ್ತಾನೆ ಇರುತ್ತೆ. ಮತ್ತೆ ನೀರು ಮಜ್ಜಿಗೆ ಕುಡಿದ್ರೂ ಸಮಾಧಾನ ಇರೋಲ್ಲ, ಇನ್ನು ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಖಾರ ಬೆರೆಸಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ತೆಳ್ಳಗೆ ಬೇಕು ಅನಿಸುತ್ತೆ ಅಷ್ಟು ತೆಳ್ಳಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಒಂದು 300 ml ಅಷ್ಟು ನೀರನ್ನು ಬೆರೆಸ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕಡಿಬೇಕು. ಯಾಕಂತಂದರೆ ನಾವು ಆವಾಗಲೇ ಸೇರಿಸಿರುವಂಥ ಖಾರ, ಉಪ್ಪು ಎಲ್ಲ ಮಜ್ಜಿಗೆಗೆ ಈವನ್ನಾಗಿ ಮಿಕ್ಸ್ ಆಗಬೇಕು. ಹೀಗೆ ಮೊಸರು ಕಡಿದ ನಂತರ ನನಗಿದು ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರಿಂದ ಇನ್ನು ಸ್ವಲ್ಪ ನೀರನ್ನು ಬೆರೆಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ನೀರನ್ನು ಬೆರೆಸ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಬಹುದು. ಇದು ಹೀಗೆ ನೊರೆಯಾಗಿ ಬರೋ ಥರ ಚೆನ್ನಾಗಿ ಕಡಿದ್ರೆ ಮಜ್ಜಿಗೆ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ. ಇವಾಗ ನಮಗೆ ಬೇಕಾಗಿರುವಂಥ ಮಸಾಲ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆ ರೆಡಿಯಾಗಿದೆ. ಇದನ್ನು ನಾವು ಹಾಗೆ ಡೈರೆಕ್ಟಾಗಿ ಗ್ಲಾಸಿಗೆ ಹಾಕ್ಕೊಂಡು ಕುಡಿದ್ರೂ ತುಂಬ ರುಚಿಯಾಗಿರುತ್ತೆ. ಅಥವಾ ಬೇಡ ಅನ್ನೋರು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗೋದು ಬೇಡ ಅನ್ನೋರು ಈ ರೀತಿಯಾಗಿ ಸೋಸ್ಕೊಂಡು ಕೂಡ ಕುಡಿಬಹುದು. ನನ್ನ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಇದನ್ನೆಲ್ಲ ಬೇಡ ಅಂತ ಹೇಳ್ತಾರೆ. ಅವರಿಗೆ ಪ್ಲೇನಾಗಿ ಇದ್ದರೆ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಅವರಿಗೆ ಸೋಸಿ ಮಜ್ಜಿಗೆನ ಕೊಡ್ತೀನಿ. ಇವಾಗ ನಾವು ಬಿಸಿಲಿಗೆ ತಂಪಾಗಿರುವಂಥ ಮಜ್ಜಿಗೆ ಕುಡಿಯೋದಕ್ಕೆ ರೆಡಿಯಾಗಿದೆ. ಈ ಮಜ್ಜಿಗೆ ರುಚಿ ನಿಮಗೆ ಅಂಗಡಿಗಳಲ್ಲಿ ಅಥವಾ ಮಿಲ್ಕ್ ಪಾರ್ಲರ್ಗಳಲ್ಲಿ ಸಿಗತ್ತಲ್ಲ, ಅದೇ ರೀತಿಯಾಗಿ ಇರುತ್ತೆ. ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.